ನಮಸ್ಕಾರ. ಇತಿಹಾಸದಲ್ಲಿ ಅವಿತು ಹೋಗಿರುವಂತ ಕೆಲವು ವಿಸ್ಮಯಗಳನ್ನ ಜನರಿಗೆ ತೋರಿಸುವಂತ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿ ಗ್ರಾಮದಲ್ಲಿ ಹಿರೇಮಠ ಅನ್ನುವಂತ ಒಂದು ಪವಿತ್ರವಾದ, ಪುಣ್ಯವಾದ ಮತ್ತು ಪುರಾತನವಾದ ಮಠವೊಂದಿದ್ದು, ಈ ಮಠದ ಇತಿಹಾಸವನ್ನ ಕೇಳ್ತಾ ಹೋದಂತೆ ಮೈ ರೋಮಾಂಚನವಾಗುತ್ತದೆ. ಸೊ ಆ ಮಠದ ಇತಿಹಾಸವನ್ನ ಮಠದ ಶಾಸ್ತ್ರಿಗಳಿಂದ ಕೇಳೋಣ. ಗುರುಗಳೇ ನಮಸ್ತೆ. ನಮಸ್ತೆ. ಏನು ಈ ಮಠದ ಇತಿಹಾಸ? ಹಿರೇಮಠದ ಇತಿಹಾಸ ಏನು? ಇದ್ರ ಹಿನ್ನೆಲೆ ಏನು? ಯಾವಾಗಿಂದ ಪಾರಂಪರಿಕವಾಗಿ ಯಾವಾಗಿಂದ ಈ ಮಠ ಸ್ಥಾಪನೆ ಆಯ್ತು? ಇದು 3ನೇ ಶತಮಾನದಲ್ಲಿ ಬರ್ತಕ್ಕಂತ ಮೂಲ ಹಿರೇಮಠ. ಇದು ಸ್ಥಿರ ಪಟ್ಟಾಧಿಕಾರಿಗಳು ಕೂಡ ಆಗಿ ಹೋಗಿದ್ದಾರೆ, ಸ್ಥಿರ ಪಟ್ಟಾಧಿಕಾರಿಗಳು ಕೂಡ ಆಗಿ ಹೋಗಿದ್ದಾರೆ. ಇದು ಸ್ಥಿರ ಪಟ್ಟಾಧಿಕಾರಿಗಳ ಸಿದ್ಧ ಚೈತನ್ಯರೆಂಬ ಯತಿಗಳಿಂದ ಸ್ಥಾಪಿಸಲ್ಪಟ್ಟಂತ ಒಂದು ಹೂಲಿ ಸ್ಥಿರ ಹಿರೇಮಠ. ಇದರಲ್ಲಿ 85 ಮಂದಿ ಶಿವಾಚಾರ್ಯ ಆಗಿ ಹೋಗಿದ್ದಾರೆ. ಈ ಲಿಂಗಕ್ಕೆ ಸದ್ಯಕ್ಕೆ ಚನ್ನಬಸವಾಚಾರ್ಯ ಲಿಂಗದೊಳಗ ಆಗ್ತಾ ಇದ್ದಾರೆ. ಇದರಲ್ಲಿ ಬರ್ತಕ್ಕಂತ ಒಂದು ಮೊದಲಿನಿಂದ ಪಾರಂಪರಿಕವಾಗಿ ನೋಡ್ಬೇಕಂತಂದ್ರೆ ಇದು ಪಂಚವರ್ಣ ಮಹಾಸೂತ್ರ ಸಂಪ್ರದಾಯ ಪ್ರವರ್ತಕಂ ಪೂವಲ್ಲಿ ಸಿದ್ಧ ಚೈತನ್ಯಂ ಪ್ರಣಮಾಮಿ ಗುರುಂ ಬರುವಂತ ಶ್ಲೋಕದಿಂದ ಕೂಡ ಅರ್ಥ ಆಗ್ತಾ ಇದೆ. ಕ್ರಿಸ್ತಶಕ 3ನೇ ಶತಮಾನದಿಂದ ಇದ್ದಂತ ಈ ಮಠವನ್ನು ಸಿದ್ಧ ಚೈತನ್ಯರೆಂಬ ಆಳಿ ಹೋಗಿದ್ದಾರೆ. ಇತ್ತಿತ್ತಲಾಗಿ ಅಲ್ಲಿ ರಟ್ಟ ರಾಜರು ಮತ್ತು ವಿಜಯನಗರ ಅರಸರು ಬೆಳವಡಿ ಸಂಸ್ಥಾನಗಳ ಗುರುಪೀಠದ ಗುರುಗಳು ಕೂಡ ಆಗಿ ಹೋಗಿದ್ದಾರೆ. ಇದು ಹಂಗೆ ಅಸ್ತಿತ್ವಕ್ಕೆ ಬಂದು ಈ ಹಿರೇಮಠ ಸ್ವಲ್ಪ ಹಳೆ ಮಠಗಳ ಬಿದ್ದು ಮತ್ತು ಪುನರ್ ಪ್ರತಿಷ್ಠಾಪನೆ ಮಠಗಳ ಅಂದ್ರೆ ಗದ್ಗಿಗಳ ಹಾಗೆ ಅದಾವ. ಸ್ವಲ್ಪ ಪುನರ್ಜೀವನ ನಡೆದದ, ಹಿಂದುಳಿದ. ಆದ್ರೆ ನಮ್ಮಲ್ಲಿ ಬರ್ತಕ್ಕಂತ ಈ 101 ಗುಡಿಗಳಲ್ಲಿ ಇರ್ತಕ್ಕಂತ ಈ ಮೂಲ ಹಿರೇಮಠ ಈ ಊರಿಗೆ ಮೂಲ ಸ್ಥಾನವಾಗಿದೆ. ಇದರಿಂದ ಇಲ್ಲಿ ಇರ್ತಕ್ಕಂತ ಎಲ್ಲಾ ಭಕ್ತಾದಿಗಳು ಕೂಡ ಇದನ್ನ ನಡ್ಕೊಂಡು ಹೋಗ್ತಾರ. ಸಾಮಾಜಿಕವಾಗಿ ಇದು ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲಾ ಕ್ಷೇತ್ರ ರಂಗಗಳಲ್ಲಿ ಇದು ಒಂದು ಕಾರ್ಯವನ್ನು ನಿರ್ವಹಿಸ್ತದೆ. ಈಗ ಆದ್ರೆ ಆರ್ಥಿಕವಾಗಿ ಇದು ಸುಬದ್ಧತೆ ಇಲ್ಲ. ಯಾವ್ದಾದ್ರು ರಾಜಕಾರಣಿಗಳಿಗೆ ಬೇಡಿಕೆ ಇಟ್ಟಿದ್ರೆ ಇದುವರೆಗಿಲ್ಲ. ರಾಜಕಾರಣಿಗಳು ಅಂತ ಏನಲ್ಲ, ಇದು ನಮ್ಮಲ್ಲಿ ಇದು ಸ್ಥಿರ ಹಿರೇಮಠ ಅಂದ್ರೆ ಶಿಷ್ಯ ವರ್ಗ ಮತ್ತು ಪುತ್ರವರ್ಗ ಅಂತ ಇರ್ತಾವ. ಇದು ಶಿಷ್ಯ ವರ್ಗ ಪುತ್ರ ವರ್ಗ ಇರೋದ್ರಿಂದ ಯಾರು ಶಿಷ್ಯರ ಆಡಳಿತ ಹೆಚ್ಚು ಇರೋದಿಲ್ಲ. ಅದಕ್ಕೆ ಗುರುಗಳೇ ಹೇಳಿದಂಗ ಶಿಷ್ಯರು ಕೇಳ್ತಿರ್ತಾರಲ್ಲ, ಶಿಷ್ಯರಂಗ್ ಗುರುಗಳು ಇರುದಿಲ್ಲ. ಅದಕ್ಕಾಗಿ ಇಲ್ಲಿ ರಾಜಕಾರಣಿಗಳು ಮಾಡ್ತಾ ಇರ್ತಾರೆ ಎಲ್ಲರೂ ಬಂದೆ. ಆದ್ರೆ ಅಷ್ಟು ಇನ್ನ ಈಗ ರಾಜಕಾರಣದ ಏನು ಅಂತ ಸವಲತ್ತುಗಳಿಲ್ಲ. ಇನ್ನು ಮಾಡ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಇನ್ನು ಬೆಳಕಿಗೆ ಬಂದ್ರೆ ಅದು ಸಾಮಾಜಿಕವಾಗಿ ಮಠ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಬೋದು. ಇದು ಪಂಚಪೀಠಗಳಲ್ಲಿ ಯಾವ ಪೀಠಕ್ಕೆ ಇದು ಪಂಚಪೀಠಗಳಲ್ಲಿ ಬರ್ತಕ್ಕಂತ 5ನೇ ಪೀಠ ಕಾಶಿ ಶಾಖಾ ಮಠ. ಅಲ್ಲಿ ಕಾಶಿ ಶಾಖಾ ಮಠದಲ್ಲಿ ಕೂಡ 86 ಜಗದ್ಗುರುಗಳು ಆಗಿ ಹೋಗ್ಯಾರ. ಹಂಗ ಇಲ್ಲಿಯೂ ಕೂಡ 85 ಮಂದಿ ಶಿವಾಚಾರ್ಯ ಆಗಿದ್ದಾರೆ. ಅದು ಯಾವಾಗ ಕಾಶಿ ಪೀಠ ಅದೇನೋ ಆವಾಗಿಂದ ಕೂಡ ಇದು ಒಂದು ಮೂಲ ಹಿರೇಮಠನು ಅದ. ಅಷ್ಟೇ ಅಲ್ಲದ ಕರ್ನಾಟಕದಲ್ಲಿ ಪ್ರಪ್ರಥಮ ಸನ್ಯಾಸಿ ಮಠ ಅನಿಸೊಂದಿದೆ ಹೂಲಿ ಸ್ಥಿರ ಹಿರೇಮಠ. ಗುರುಗಳೇ, ನಾನು ಇನ್ನೊಂದು ಕೇಳ್ಪಟ್ಟೆ, ಈ ಹುಲಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಇದು ಪಂಚಾಂಗ ಸ್ಥಾಪನೆ ಆಗಿದ್ದು ಹುಲಿಯಿಂದ ಅಂತ ಕೇಳ್ಪಟ್ಟೆ. ನಮ್ಮ ಚರ ಮತ್ತು ಸ್ಥಿರ ಅಂತ 2 ಮಠಗಳದಾವ. ನಮ್ಮ ಚರ್ಮೂರ್ತಿಗಳೆಲ್ಲ ಆದಂತ ಶಿವಾಚಾರ್ಯರು ಲಿಂಗೈಕ್ಯ ನೀಲಕಂಠ ಶಿವಾಚಾರ್ಯರ ಪರಂಪರೆಯೊಳಗ ಅಲ್ಲಿ ಕೂಡ ಪಂಚಾಂಗವನ್ನ ಅವರು ಬರೆದಿದ್ದಾರೆ. ಅಲ್ಲಿ ಕೂಡ ನಮ್ಮ ಇತಿಹಾಸಗಳು ಕೂಡ ಈ ಹೂಲಿಗೆ ಪ್ರಸಿದ್ಧವಾಗಿದಾವ. ಇದು ಹುಲಿ ಮಠದ ಇತಿಹಾಸ. ಈಗ ಪ್ರಸ್ತುತವಾಗಿ ಯಾರು ಈಗ ಅವರು ಲಿಂಗೈಕ್ಯ ಆದಂತ ಚನ್ನಬಸವಾಚಾರ್ಯರು ವಿಶ್ವಾರಾಧ್ಯ ಮರಿದೇವ್ರ ಅಂತಕ್ಕಂತ ಒಂದು ಮರಿಯನ್ನ ಬಿಟ್ಟಿದ್ದಾರೆ. ಈಗ ಅವರು 6ನೇ ವರ್ಗದಲ್ಲಿ ಓದ್ತಾ ಇದ್ದಾರೆ. ಮುಂದೆ ಶಿವಯೋಗ ಮಂದಿರ ಇನ್ನು ಮುಂದೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅವ್ರು ಮುಂದೆ ಕಲಿಸಲಿಕ್ಕೆ ಭಕ್ತಾದಿಗಳಾಗ್ಲಿ ಆ ಮಠದ ಇರ್ತಕ್ಕಂತ ಎಲ್ಲಾ ಅಂತಂಬರು ಅವ್ರೆಲ್ಲಾರು ಕೂಡ ಕಲಿಸ್ತಕ್ಕಂಥದ್ದು. ಗುರುಗಳೇ, ಅದೇ ರೀತಿ ಈ ಬೆಳವಾಡಿ ಮಲ್ಲಮ್ಮಗೂ ಮತ್ತೆ ಈ ಹಿರೇಮಠಕ್ಕೂ ಏನೋ ಒಂದು ನಂಟಿದೆ ಅಂತ ಕೇಳ್ಪಟ್ಟೆ. ಏನದು? ಬ್ರಿಟಿಷರ ಕಾಲದಲ್ಲಿ ಅದು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಕ್ಕಂತ ಕಿತ್ತೂರು ಚೆನ್ನಮ್ಮ ಆಗ್ಬೋದು, ಬೆಳವಾಡಿ ಮಲ್ಲಮ್ಮ ಆಗ್ಬೋದು, ನಮ್ಮ ಸಂಗೊಳ್ಳಿ ರಾಯಣ್ಣ ಆಗಬಹುದು. ಅವಾಗ ಯುದ್ಧ ನಡೆದಾಗ, ಅವ್ರು ಹೋರಾಟ ನಡೆದಾಗ, ಅವ್ರಿಗೆ ತೊಂದರೆಗಳಾದಾಗ ಅವ್ರು ಬೆಳವಡಿಯಿಂದ ಬಂದು ಒಂದು ಹಿರೇಮಠದಲ್ಲಿ ಬಂದು ಉಳಿದು ಈ ಗುರುಗಳು ಆಶ್ರಯ ಕೊಡ್ತಾ ಇರ್ತಾರೆ. ಆಶ್ರಯ ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆ ಆಗ್ಲಿ, ಬಟ್ಟೆ ವ್ಯವಸ್ಥೆ ಆಗ್ಲಿ, ಯುದ್ಧಗಳಿಗೆ ಹೋರಾಟ ಮಾಡೋದಕ್ಕೆ ಗುರುಗಳ ಒಂದು ಆಶ್ರಯ ಕೊಟ್ಟು ಗುರುಗಳ ಮಾರ್ಗದರ್ಶನದಿಂದ ಹೋರಾಟವನ್ನು ಮಾಡಿ ಅವ್ರು ನಮ್ಮೇ ಗುರುಗಳಂತೇಳಿ ಅವರು ಕೂಡ ಒಪ್ಕೊಂಡಿದ್ದಕ್ಕೆ ಇವತ್ತು ಕೂಡ ಬೆಳವಡಿ ಮಲ್ಲಮ್ಮನ ಗುರುಪೀಠ ಅಂತೇಳಿ ಈ ಸ್ಥಿರ ಹಿರೇಮಠ ಆಗ್ಲಿ, ಚರ ಹಿರೇಮಠಗಳಾಗ್ಲಿ ಅವು ಕೂಡ ಉಲ್ಲೇಖವಾಗದಾವ. ಅಂದ್ರೆ ಸ್ವತಂತ್ರ ಸಂಗ್ರಾಮಕ್ಕೆ ಈ ಮಠದ ಒಂದು ಕಾಣಿಕೆ ಇದೆ ರೀ. ದೊಡ್ಡ ಕಾಣಿಕೆ ಇದೆ.
ಆ 7ರಲ್ಲಿ ಬರ್ತಕ್ಕಂತ ಲಿಂಗೈಕ್ಯ ಮಹಾಂತ ಶಿವಾಚಾರ್ಯರು ಕೂಡ ಅವರು ಕೂಡ ಈ ಒಂದು ಮಠದ ಪರಂಪರೆಗಾಗಿ ಆಗ್ಲಿ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಆಗಾಗ್ಲೇ ಹೋರಾಟ ಮಾಡಿದ್ದಾರೆ. ಅವಾಗನೇ ಬೆಳವಡಿ ಮಲ್ಲಮ್ಮನು ಕೂಡ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಬಂದು ಹೋಗಿದ್ದಾರೆ. ಬಂದು ಹೋಗಿದ್ದಾರೆ. ಹಾಗೆ ಗುರುಗಳು ಈ ಹುಲಿ ಗ್ರಾಮದಲ್ಲಿ 100 ಬಾವಿಗಳು ಮತ್ತು 100 ದೇವಸ್ಥಾನಗಳು ಇರುವಂತ ಒಂದು ಪ್ರಾಮುಖ್ಯತೆ. ಏನ್ ಇದು 100 ಬಾವಿ 100 ದೇವಸ್ಥಾನಗಳು? ನೋಡ್ರಿ, ಇಲ್ಲಿ ಒಂದು ಕೂಡ ಐತಿಹಾಸಿಕ ಸ್ಥಳ ಅಂತ ಅನಿಸ್ಕೊಂಡ್ ಬಿಟ್ಟಿದೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದಂತ ಇದು ದಕ್ಷಿಣ ಕಾಶಿಯಿಂದ 101 ಗುಡಿ 101 ಬಾವಿಗಳನ್ನ ಮೊದಲು ರಟ್ಟ ರಾಜರುಗಳಾಗ್ಲಿ, ಅದಕ್ಕಿಂತ ಪೂರ್ವಭಾವಿ ಸಿದ್ಧ ಚೈತನ್ಯರ ಕಾಲದೊಳಗಾಗ್ಲಿ, ಹಲವಾರು ಶಿವಾಚಾರ್ಯ ಆಗಿದ್ರು ಅವ್ರ ಕಾಲದಲ್ಲಾಗ್ಲಿ ಈ ಗುಡಿಗಳನ್ನ ಸ್ಥಾಪನೆ ಮಾಡಿದಾರ. 101 ಬಾವಿಗಳದಾವ. ಆಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನ ಆಗ್ಲಿ, ಚನ್ನಕೇಶ್ವರ ದೇವಸ್ಥಾನ ಆಗ್ಲಿ, ಹಲವಾರು ಗುಡಿಗಳನ್ನದಾವ. ಇವುಗಳೆಲ್ಲಾ ಕೂಡ ಈಗ ಅಸ್ತಿತ್ವದಲ್ಲಿ ಅದಾವ. ಈಗ ಹಂಗೆ ನಮ್ಮ ಬೇಲೂರು, ಹಳಬೀಡು, ಐಹೊಳೆ, ಪಟ್ಟದಕಲ್ಲು ಅವೆಲ್ಲ ಪ್ರಸಿದ್ಧವಾಗಿ ಆಗ್ಯಾವ. ಎಲ್ಲಾ ಕಡೆ ಕರ್ನಾಟಕದಲ್ಲಿ ಅವುಗಳ ಕೂಡ ಎಲ್ಲರಿಗೂ ಪ್ರಚಾರ ಅದಾವ. ಇವುಗಳು ಪ್ರಚಾರದಲ್ಲಿಲ್ಲ. ಇವುಗಳ ಮಠಗಳಲ್ಲಾಗ್ಲಿ ಮತ್ತು ಐತಿಹಾಸಿಕ ಇರ್ತಕ್ಕಂತ ಒಂದು ಎಲ್ಲವೂ ದೇವಸ್ಥಾನ ಜೀರ್ಣೋದ್ಧಾರ ಒಂದು ನಮ್ಮ ಕರ್ನಾಟಕ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ ಮಾಡಿದ್ರೆ ಇನ್ನೂ ಬಾಳ ಚಲೋ ಆಗ್ತದ. ಅವ್ರು ಬಂದು ನೋಡಿದ್ರಂತ್ರಿ ಬಾಳ ಚಲೋ ಆಗ್ತದ. ಅಂದ್ರೆ ಇನ್ನೂ ರಾಜಕಾರಣಿಗಳ ಕಣ್ಣು ಹುಲಿ ಗ್ರಾಮದತ್ತ ನೆಟ್ಟಿಲ್ಲ ಅಂದಂಗ ಆಯ್ತು ಇವ್ರು. ಅಲ್ಲ, ರಾಜಕಾರಣಿಗಳಿಗೂ ಗೊತ್ತು, ಇಲ್ಲೆಲ್ಲಾ ಸುತ್ತಮುತ್ತ 4 ಜಿಲ್ಲಾ ಗೊತ್ತು, ಕರ್ನಾಟಕಕ್ಕೂ ಗೊತ್ತು. ಆದ್ರೆ ಈಗ ಅವನು ಜೀರ್ಣೋದ್ಧಾರ ಅಂದ್ರೆ ಅಲ್ಲೆಲ್ಲ ಸ್ವಲ್ಪ ಕಳಸಗಳು ಬಿದ್ದಿದಾವ. ಸುತ್ತಗಡೆ ಗಾರ್ಡನ್ ಇಲ್ಲ, ಏನಿಲ್ಲ. ಬಂದಂತ ಪೂಜೆಗಳ ಕೂಡ ಸರಿಯಾಗಿ ಆಗ್ತಿಲ್ಲ. ಒಂದೊಂದ್ ಗುಡಿ ಚೆನ್ನಾಗದ, ಒಂದೊಂದ್ ಗುಡಿ ಚೆನ್ನಾಗಿಲ್ಲ. ಒಂದೇ ಒಂದು ಪಂಚಲಿಂಗೇಶ್ವರ ದೇವಸ್ಥಾನ ಹೇಳ್ಬೇಕಂದ್ರೆ ಅದು ಗೌರ್ಮೆಂಟ್ ಆಗಿದೆ. ಇನ್ನ ಅಂತ ಹಲವಾರು ಗುಡಿಗಳದಾವಲ್ಲ. ನಮ್ಮ ಇತಿಹಾಸ ಉಳಿಬೇಕು. ಇತಿಹಾಸ ಇದ್ರೇನೆ ನಮ್ಮ ಜೀವನ. ಇತಿಹಾಸ ಇಲ್ಲ ಅಂದ್ರೆ ಏನ್ ಮಾಡೋದ್ರಿ? ನಮ್ಮ ಪಾರಂಪರಿಕವಾಗಿ ನಮ್ಮ ಮನೆತನದ ಒಂದು ಜೀವನ ಐತಿಹಾಸಿಕ. ನಮ್ಮ ರಾಜ ಮನೆತನ ಆಗ್ತಕ್ಕಂತ ಮೈಸೂರು ದಸರಾ ಹೆಂಗ್ ನೋಡ್ಕೊಂಡ್ ಹೋಗ್ತದ, ಹಂಗ ಇಲ್ಲಿ ಕೂಡ ರಟ್ರು ಬಂದ್ ಹೋಗಿದಾರ. ಇಲ್ಲಿ ಮಠಮಾನ್ಯಗಳು ಕೂಡ ಆಗಿ ಹೋಗಿದಾವ. ಅವುಗಳೆಲ್ಲ ಇತಿಹಾಸ ಕರ್ನಾಟಕಕ್ಕೆ. ಯಾಕಂದ್ರೆ ಕರ್ನಾಟಕದ 101 ಗುಡಿಗಳು, ಅದರಲ್ಲಿ ಇರ್ತಕ್ಕಂತ ಕರ್ನಾಟಕದ ಶಿವಾಚಾರ್ಯ ಪ್ರಥಮ ಆಗಿ ಹೋಗಿದಾರ ಅಂದ್ರೆ ಸಿದ್ಧ ಚೈತನ್ಯರು 3ನೇ ಶತಮಾನದಲ್ಲಿ ಬಂದು ಹೋಗ್ತಕ್ಕಂಥದ್ದ ಕಾಲ. ಓಹೋ ಗುರುಗಳು, ಇನ್ನೊಂದು ಬೇಸರ ಸಂಗತಿ ಏನಂತಂದ್ರೆ ಈಗ ಪುರಾತನ ದೇವಸ್ಥಾನಗಳನ್ನ ಹಾಳುಗೆಡುತ್ತಾ ಇರೋದು ಗ್ರಾಮಸ್ಥರು ಮತ್ತು ಅದರಲ್ಲಿರುವಂತ ನಿಧಿ ಅಥವಾ ಸಂಪತ್ತಿನ ಆಸೆಗಾಗಿ ದೇವಸ್ಥಾನಗಳನ್ನ ಕೆಡುತ್ತಾ ಇದಾರೆ ಅಂತ ಕೆಲವೊಂದು ಊಹಾಪೋಹಗಳು ಊರು ತುಂಬಾ ಹರಿದಾಡ್ತಿದ್ವು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನೋಡ್ರಿ, ಅದು ನಮ್ಮ ತಲೆಯಲ್ಲಿ ಅದ. ಅಲ್ಲಿ ಬಂಗಾರದ, ಇಲ್ಲಿ ಬಂಗಾರದ, ಎಷ್ಟೋ ನಮ್ ಕರ್ನಾಟಕದಲ್ಲಿ ನೀವು ಕೇಳಿರ್ಬೋದು. ನಿಧಿಗಳಿಗಾಗಿ ಹಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಅಂತ ನಾವು ಕೇಳಿದೇವಿ. ಅವುಗಳಾಗಿ ಬೆನ್ನ ಹತ್ತಿ ಹೋಗಿದವರು ಹಾಳಾಗಿ ಹೋಗಿದಾರ. ಅವುಗಳ ಅದಾವಂತ ಗುಡಿಗಳನ್ನು ಕೂಡ ಅವ್ರಿಗೆ ಜ್ಞಾನ ಇತ್ತೋ ಇಲ್ಲೋ ಅಷ್ಟು ಈಗಿನಷ್ಟ ಹಾಳು ಮಾಡಿದಾರ. ಅವುಗಳನ್ನ ಸ್ವಲ್ಪ ಇನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ಬಹಳ ಚೆನ್ನಾಗಿ ಆಗ್ತದ. ಈಗ ಅಂತ ಅವಿವೇಕಿಗಳಿಗೆ ಅಂತಾನೆ ನಾನು ಹೇಳಿಕ್ ಇಷ್ಟಪಡ್ತೀನಿ. ಅಂತವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಗುರುಗಳು ತಾವು? ಅಂತವರಿಗೆ ಇದು ಸಿದ್ಧರ ಭೂಮಿ. ಇದು ಈ ಸಿದ್ಧರ ಭೂಮಿಯಲ್ಲಿ ಯಾರು ತಪ್ಪ ಮಾಡ್ತಾ ಇದಾರ, ಆ ಸಿದ್ಧರಂತ 5 ಮಂದಿ ಬಂದ್ ಹಾಕ್ತಾ ಹೋಗ್ತಾ ಇದಾರ. ಅವರೇ ಶಿಕ್ಷೆ ಕೊಡೋದು ಪರಮಾತ್ಮ. ಈಗ ನಮ್ಗೆ ಏನೋ ಮಾಡಿದ್ರು ಡಾಕ್ಟರ್ ಅಂತ ಹೋಗಿ ಡಾಕ್ಟರ್ ಕೂಡ ಏನ್ ಹೇಳ್ತಾ ಇದ್ದಾನ್ರಿ, ದೇವ್ರ ಮೇಲರಿಪ ಅಂತ. ದೇವ್ರನ್ನೇ ನಮ್ಮನ್ನೆಲ್ಲಾರನು ಕಾಪಾಡಬೇಕು, ಇತಿಹಾಸ ಉಳಿಬೇಕು. ಅಂದ್ರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ ಇದ್ದೀರಿ. ಅದೇ ರೀತಿ ಗುರುಗಳೇ, ಈಗ ಮಠದ ಪರವಾಗಿ ನೀವು ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ರಿ ಅಂತ ಕೇಳ್ಪಟ್ಟೆ. ಇವಾಗ ಹೇಗಿದೆ, ಅದು ನಡೀತಿದ್ಯಾ ಅಥವಾ? ನೋಡ್ರಿ, ನಮ್ಮಲ್ಲಿ ವೇದ ಅಧ್ಯಯನಗಳನ್ನ ಹೇಳ್ಕೊಂತ ಬಂದಂತ ಇದು ಪಾಠಶಾಲಾ. ಮೊದ್ಲಿಂದ ಸಂಸ್ಕೃತ ಪಾಠಶಾಲೆನೆ ಈ ಮಠದಲ್ಲಿ ಕೂಡ ಇತ್ತಂತೆ. ಅವುಗಳ ಕೂಡ ಮುಂದೆ ಈಗ ಅಲ್ಲಿ ಸ್ಥಿರ ಆಗ್ಲಿ ಚರ ಆಗ್ಲಿ 2 ಮಠಗಳು ಏನ್ ಮಾಡ್ತಾ ಇದ್ದಾವ, ಅಲ್ಲಿ ಒಂದು ಗುರುಕುಲನೂ ಅಲ್ಲಿ ಅದ, ಇಲ್ಲೂ ಅದ. ಅಲ್ಲಿ ಕೂಡ ಒಂದು ವಿದ್ಯಾಭ್ಯಾಸದ ಒಂದು ಕೇಂದ್ರವನ್ನ ತೆಗೆದಿದಾರ. 2 ಮಠಗಳು ಕೂಡ ಚೆನ್ನಾಗಿ ವೇದವನ್ನು ಹೇಳ್ಕೊಡ್ತಾ ಇದ್ದಾವ. ಎಲ್ಲ ಇತಿಹಾಸ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಲ್ಲಿ ಬೇರೆ ಕಡೆ ಆಗ್ಲಿ, ಹುಲಿಯಲ್ಲಿ ಕಲ್ತಾರಂದ್ರೆ ಪ್ರಸಿದ್ಧವಾದಂತ ಮಠ, ಅಲ್ಲಿ ಪಂಚಾಂಗಕರ್ತರ ಇದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಕೂಡ ದಾಖಲೆಗಳೇ ಇದಾವೆ. ಈಗ ಕೂಡ ಅದು ಮುಂದುವರ್ಕೊಂಡು ಹೊಂಟಿದೆ. ಈಗ ಚನ್ನಬಸವ ಶಿವಾಚಾರ್ಯರ ಬಗ್ಗೆ ಒಂದೆರಡು ಮಾತು. ಅವರು ಯಾವ ಊರವರು, ಎಲ್ಲಿ ಅವರು, ಅವರ ಅವಧಿ ಎಷ್ಟು, ಪೀಠಾಧಿಕಾರಿಯಾದ ಅವಧಿ ಎಷ್ಟು ಅನ್ನೋದು? ಅವರು ಚನ್ನಬಸವಾಚಾರ್ಯ ಗಂಗಾಧರಯ್ಯ ಅವರ ಹೆಂಡತಿಯಾದಂತ ಶಿವಬಸಮ್ಮ ಅವರ ಗರ್ಭದಲ್ಲಿ ಜನಿಸಿ ಅವರು ತಮ್ಮ ಸ್ವಗ್ರಾಮದಲ್ಲಿ ಶಿಕ್ಷಣವನ್ನು ಮುಗಿಸಿ ಶಿವಯೋಗಿ ಮಂದಿರದಲ್ಲಿ ಕೂಡ ಯೋಗ ಅಭ್ಯಾಸವನ್ನು ಮಾಡಿ, ಸಂಸ್ಕೃತ ಅಭ್ಯಾಸವನ್ನು ಮಾಡಿ, ಬೆಂಗಳೂರಿನ ಮಹಾಂತರ ಮಠದಲ್ಲಿಯೂ ಕೂಡ ಅಭ್ಯಾಸವನ್ನು ಮಾಡಿ, ಅವರು ಭಕ್ತರ ಉದ್ಧಾರಕ್ಕಾಗಿ ಶ್ರೀಮಠಕ್ಕೆ ಮತ್ತೆ ಬಂದು ಭಕ್ತರಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿ ಪುರಾಣ ಪ್ರವಚನಗಳಲ್ಲಿಯೂ ಕೂಡ
ಅತಿ ಉನ್ನತವಾದ ಸಂಸ್ಕೃತದಲ್ಲಿ ಅಭ್ಯಾಸ ಮಾಡಿದ್ರಲ್ಲ ಅದು ಕೂಡ ಅವರು ಪ್ರವಚನಗಳನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರು ಆಯುರ್ವೇದಿಕ ಪಂಡಿತರಾಗಿ ಆಯುರ್ವೇದದ ಒಂದು ಔಷಧಿಗಳನ್ನು ಕೂಡ ಕೊಡ್ತಿದ್ರು. ಆಮೇಲೆ ಕಾಶಿ ಶಾಖಾಮಠ ಇರೋದ್ರಿಂದ ದಕ್ಷಿಣ ಕಾಶಿಯಿಂದ ಉತ್ತರ ಕಾಶಿಗೆ ಭಕ್ತಾದಿಗಳನ್ನ ಅವರು ಒಂದು ಕಾಶಿ ಯಾತ್ರೆಯನ್ನು ಮಾಡಿಸ್ತಾ ಇದ್ರು ಉಚಿತವಾಗಿ ಅಂತೇನೆಲ್ಲ ಅವರವರ ಶಕ್ತಿಗನುಸಾರವಾಗಿ ಮಾಡಿಸ್ಕೊಂಡು ಬಂದ್ರು. ಅವ್ರಿಗೆ ಆರೋಗ್ಯದ ಅನಾನುಕೂಲದಿಂದ ಅವ್ರು 2021ರಲ್ಲಿ ನಿಧನ. 2021ರಲ್ಲಿ ಲಿಂಗೈಕ್ಯರಾದರು. ತದನಂತರ ಈಗ 6ನೇ ತರಗತಿ ಓದುತ್ತಿರುವಂತವ್ರು ಅವರ ಮರಿ ಬಿಟ್ಟಂತ ವಿಶ್ವಾರಾಧ್ಯ ಮರಿದೇವರು ಈಗ 6ನೇ ವರ್ಗದಲ್ಲಿ ಒಂದು ನಮ್ಮ ಚಿರಂಜೀವಿ ಆಗಿರೋದ್ರಿಂದ ವೇದ ಅಧ್ಯಯನವನ್ನು ಕೂಡ ಹಲವಾರು ಸಂಸ್ಕೃತ ಶಬ್ದಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದೇವೆ. ಹೆಚ್ಚಿನ ವ್ಯಾಸಂಗಕ್ಕಾಗಿ ಮುಂದಿನ ಮಾರ್ಗದಲ್ಲಿ ಅವ್ರು ಕಲಿತಾ ಇದ್ದಾರೆ. ಸನ್ಯಾಸತ್ವ ಪೀಠ ಅಲ್ಲ, ಸಂಸಾರಿಕ ಪೀಠ ಮಠ ಅಲ್ಲಪ್ಪಾಜಿ, ಇದು ಸನ್ಯಾಸತ್ವ ಮಠಾನೆ. ಇದು ಹೆಚ್ಚಾನಚ್ಚು ಎಲ್ಲವೂ ಸನ್ಯಾಸತ್ವ. ಒಂದು ನಮ್ಮ ಶಟಸ್ಥಲ ಬ್ರಹ್ಮಿ ಅಂತ ಹೇಳಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾ ಇದ್ದಾರೆ. ವಿರಕ್ತರು ಕೂಡ ಸನ್ಯಾಸಿಗಳನ್ನೇ. ಸಂಸಾರಸ್ಥರ ಮಠಗಳು ಅವು ಕೂಡ ಬೇರೆ ಇರ್ತಾರೆ. ಯಾಕಂದ್ರೆ ಈಗ ಸಾಕಷ್ಟು ಪಂಚಪೀಠಗಳಲ್ಲಿ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಇವು ಏನಿರ್ತಾ ಇದ್ದಾವೆ ಅಂದ್ರೆ ಸನ್ಯಾಸಿ ತತ್ವ ಮಠಗಳೇ ಇದ್ದಾವೆ. ಯಾಕಂದ್ರೆ ಈಗ ಸಾಕಷ್ಟು ಜನಕ್ಕೆ ಗೊಂದಲ ಇರುತ್ತೆ ಗುರುಗಳೇ. ಯಾಕಂದ್ರೆ ಕೆಲವೊಂದು ಮಠಗಳು ಸನ್ಯಾಸತ್ವ ಇದ್ರೆ ಇನ್ನು ಕೆಲವು ಮಠಗಳು ಸಂಸಾರಿಕ ಪೀಠಗಳಾಗಿರ್ತವೆ, ಇನ್ನು ಕೆಲವು ಅವಧೂತರ ಅಂತಾನು ಕೆಲವೊಂದು ಮಠಗಳು ಇರ್ತವೆ. ಸೊ ಆ ಕಾರಣಕ್ಕಾಗಿ ನಾನು ಕೇಳಿದೆ. ಅವಲ್ಲೇ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಇವೇನದಾವಲ್ಲ ಅದರಲ್ಲಿ ಬರ್ತಕ್ಕಂತ ವಿಂಗಡಣೆಗಳು. ನಮ್ಮಲ್ಲಿ ಪಂಚಪೀಠಾಧೀಶ್ವರ ಬರ್ತಕ್ಕಂತ ಒಂದು ಇವು ಶಾಖಾ ಮಠಗಳಾಗ್ಲಿ, ಆಮೇಲೆ ಪಂಚಪೀಠ ಇವೆಲ್ಲ ಸನ್ಯಾಸಿ ತತ್ವಗಳನ್ನೇ ಹೆಚ್ಚು ಇದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಮಠಗಳಿರೋದು ಎಲ್ಲ ಭಕ್ತರ ಉದ್ಧಾರಕ್ಕಾಗಿ. ಇವುಗಳೆಲ್ಲ ಶಿಕ್ಷಣ ಮಟ್ಟದಲ್ಲಿ ಆಗ್ಲಿ, ಯೋಗದಿಂದ ಆಗ್ಲಿ, ಧಾರ್ಮಿಕವಾಗಿ ಆಗ್ಲಿ, ಇವುಗಳೆಲ್ಲ ಇವರು ಭಕ್ತರಿಗಾಗಿ ಇರ್ತಕ್ಕಂತ ಮಠಗಳು. ಅಂದ್ರೆ ಭಕ್ತರ ಉದ್ಧಾರ ಮಾಡೋದು ಒಂದು ಸನ್ಯಾಸಿ ತತ್ವ. ಅಂದ್ರೆ ನಮ್ಮ ವಿವೇಕಾನಂದರ ಹಾಗೆ ವೀರ ಸನ್ಯಾಸಿಗಳ ಹಾಗೆ ಇರ್ತಾರೆ. ಧನ್ಯವಾದಗಳು. ನಿಮ್ಮ ಮಠದ ಇತಿಹಾಸನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರಿಗೆ ಏನ್ ಹೇಳಿಕ್ಕೆ ಬಯಸ್ತೀರಿ ಈ ಮಠದ ಬಗ್ಗೆ? ನಮ್ಮ ವೀಕ್ಷಕರಿಗೆ ಹೇಳೋದೇನಂದ್ರೆ, ಈ ಊರಲ್ಲಿರ್ತಕ್ಕಂತ ಈ ಮಠಗಳಾಗ್ಲಿ, 101 ಗುಡಿಗಳಾಗ್ಲಿ, ಇವನ್ನೆಲ್ಲರೂ ಪ್ರೇಕ್ಷಣೆ ಭಕ್ತರಿಂದ ಈ ಮಠಗಳನ್ನ ಮತ್ತು ಗುಡಿಗಳ ಉದ್ಧಾರ, ಹೆಚ್ಚಿನ ಜೀರ್ಣೋದ್ಧಾರ ಮಾಡ್ಲಿ. ಅವುಗಳನ್ನು ದಿಂದ ಹೆಚ್ಚಿನ ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಹೆಚ್ಚಿನ ಒಂದು ಒತ್ತು ಕೊಟ್ರೆ ಬಹಳ ಚೆನ್ನಾಗಿ ಆಗ್ತದ ಅಂತ ಹೇಳಿ ನಾನು ಭಕ್ತರಿಂದ ಆಗ್ಲಿ, ನಮ್ಮಿಂದ ಆಗ್ಲಿ ಈ ಸಲ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಸವದತ್ತಿ ತಾಲೂಕಿನ ಹೂಲಿ ಗ್ರಾಮದ ಹಿರೇಮಠದ ಒಂದು ಇತಿಹಾಸವನ್ನ ಪರಮ ಪೂಜ್ಯರು ತಿಳಿಸ್ಕೊಟ್ರು. ಇದೇ ಇತಿಹಾಸವನ್ನ ಇನ್ನೂ ಜಗಕ್ಕೆ ಪ್ರಸಿದ್ಧಿ ಆಗ್ಬೇಕು, ಇನ್ನೂ ಜಗಕ್ಕೆ ಇದು ಸಾರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮ ನಡೆಸ್ಕೊಟ್ವಿ. ನಮಸ್ಕಾರ.